ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕೆ ಮುಂಚೆ ಏನಾದರೂ ಪೂಜೆಗಳು ಮಾಡಿದ್ರಾ, ಇಲ್ಲ ಅಂತಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹರಕೆ ಮಾಡ್ಕೊಂಡಿದ್ರಾ, ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಯಾಕಂತಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ, ಏನೇ ಒಂದು ನಮ್ಗೆ ಒಳ್ಳೇದಾಗಬೇಕಂತ ಇದ್ದರೆ, ಸೊ ದೇವ್ರದ್ದು ಅನುಗ್ರಹ ತುಂಬ, ದೇವರ ಆಶೀರ್ವಾದ ತುಂಬಾ ಇರುತ್ತೆ. ಸೊ ಅದರಿಂದನೇ ನಮಗೆ ಎಲ್ಲ ಆಗೋದು. ದೇವರಿಲ್ಲ ಅಂತಂದರೆ ನಿಜ ಏನೂ ಆಗಲ್ಲ. ದೇವ್ರು ಒಂದು ಸ್ವಲ್ಪ ಒಂದು ನಿಮಿಷದಲ್ಲಿ, ಒಂದು ಸೆಕೆಂಡಲ್ಲಿ ನಮಗೆ ಒಳ್ಳೇದಾಗಬೇಕು ಅಂತ ಏನಾದರೂ ಮನ್ಸು ಮಾಡಿಬಿಟ್ರೆ ನಾವೇನು ಕಷ್ಟನೇ ಪಡೋದು ಬೇಕಾಗಿಲ್ಲ, ಅದಷ್ಟಕ್ಕೆ ಅದೇ ಆಗಿಬಿಡತ್ತೆ. ಸೊ ಏನೇ ಮಾಡಬೇಕಂತಂದ್ರೂ ಕೂಡ ದೇವರ ಅನುಗ್ರಹ, ದೇವರ ಆಶೀರ್ವಾದ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಕೂಡ ಅಷ್ಟೇ, ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡೋದಕ್ಕಿಂತ ಮುಂಚೆ ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ವಿ, ಹಾಗೆಯೇ ಸುಮಾರು ಪೂಜೆಗಳು ಮಾಡಿದ್ದೀವಿ, ಸುಮಾರು ಹರಕೆನೂ ಮಾಡ್ಕೊಂಡಿದ್ದೀವಿ. ನಮಗೆ ನಾವು ಹೋಗಿದ್ದ ದೇವಸ್ಥಾನಗಳು ಮತ್ತು ನಾವು ಏನೆಲ್ಲ ಪೂಜೆ ಮಾಡಿದ್ವಿ ಅಂತ ಹೇಳಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ನಾವು ಫಸ್ಟು ಪೂಜೆ ಅಂತ ಸ್ಟಾರ್ಟ್ ಮಾಡಿದ್ದು ನಾಗರಕಲ್ಲುಗಳು, ಅಶ್ವತ್ಥ ಕಟ್ಟೆ ಇರುತ್ತೆ ನಮ್ಮೂರ ಸೈಡೆಲ್ಲನೂ. ಸೊ ಅಲ್ಲಿ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ನಾಗರಕಲ್ಲುಗಳಿಗೆ ಬೆಳಗ್ಗೆನೆ ಗಂಡ ಹೆಂಡತಿ ಇಬ್ಬರು ಕೂಡ ಹೋಗಿ ಪೂಜೆ ಮಾಡಬೇಕು. ಆ ಪೂಜೆ ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅಂತ ನಾನು ಹೇಳ್ತೀನಿ. ನಾವು ಗಂಡ ಹೆಂಡತಿ ಇಬ್ಬರು ಹೋಗಿ ಯಾವ ರೀತಿ ಪೂಜೆ ಮಾಡ್ತಿದ್ವಿ ಅಂದರೆ, ಫಸ್ಟ್ ನಾಗರಕಲ್ಲುಗಳನ್ನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ನಾವು ಒಂದು ಅಭಿಷೇಕ ಅನ್ನೋ ಥರ ಮಾಡ್ತಿದ್ವಿ. ಅಂದರೆ ಹಾಲು, ಮೊಸರು, ಜೇನುತುಪ್ಪ ಇದೆಲ್ಲ ಕೂಡ ದೇವರಿಗೆ ಅಭಿಷೇಕದ ಥರ ಮಾಡಿ, ಆ ನಂತರ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಆ ಪ್ರಸಾದ, ನಾವು ಹಾಲು, ತುಪ್ಪ, ಜೇನುತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ಪ್ರಸಾದದ ಥರ ನಾವು ನಾಗರಕಲ್ಲ ಮೇಲೆ ಬಿದ್ದಿರತ್ತಲ್ವ, ಸೊ ಅದನ್ನು ನಾವು ಪ್ರಸಾದದ ಥರ ತಗೊಂಡು ಬಂದು ನಾವು ಗಂಡ ಹೆಂಡತಿ ಇಬ್ಬರು ಕೂಡ ತಿಂತಾ ಇದ್ವಿ. ಸೊ ಈ ರೀತಿಯಾಗಿ ನಾವು ಒಂದು 5 ವೀಕ್ಸ್ ಅಂತ ಮಾಡಿದ್ವಿ. ಸೊ 5 ವಾರ ಅಂತ ಮಾಡಿದ್ವಿ. ಅದು ಮಂಗಳವಾರ ನಾವು ಪೂಜೆ ಮಾಡಿದ್ದು. ಬೆಳಗಿನ ಜಾವನೇ ಹೋಗಬೇಕು. ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡೋ ಟೈಮಿಂಗ್ಸ್ ಎಲ್ಲನೂ ಬೆಳಗ್ಗೆ ಉದಯಕ್ಕಿಂತ ಮುಂಚೆನೇ ಹೋಗಿ ಮಾಡಬೇಕು. ನಮ್ಮ ಸೈಡೆಲ್ಲ ನಾವು ಹಾಗೇನೆ ಮಾಡೋದು. ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಕೊಂಡು ಬರ್ತಾ ಇದ್ವಿ ಗಂಡ ಹೆಂಡತಿ ಇಬ್ರು. ಹಾಗೆ ಅಶ್ವತ್ಥ ಕಟ್ಟೆನೂ ಕೂಡ ನಾವು ರೌಂಡ್ಸ್ ಹಾಕ್ತಾ ಇದ್ವಿ. ಸೊ ರೌಂಡ್ಸ್ ಹಾಕೋವಾಗ ನಾವು ಇದು ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಶ್ಲೋಕ ಇತ್ತು. ಆ ಶ್ಲೋಕನ ದೇವ್ರನ್ನ ನೆನೆಸ್ಕೊಂಡು ನಾವು ರೌಂಡ್ಸ್ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಈ ರೀತಿ ನಾವು 5 ವೀಕ್ಸ್ ಅಂತ ಮಾಡಿದ್ವಿ. ಆಮೇಲೆ ಷಷ್ಠಿಗೂ ಕೂಡ ನಾವು ಪೂಜೆ ಮಾಡ್ತಾ ಇದ್ವಿ. ಷಷ್ಠಿ ಅಮಾವಾಸ್ಯೆ ಹುಣ್ಣಿಮೆಗೆ ಹಂಗೆ ಬರುತ್ತಲ್ವ, ಅಮಾವಾಸ್ಯೆ ಆದಮೇಲೆ 6ನೇ ದಿವಸಕ್ಕೆ ಹಂಗೆ ಷಷ್ಠಿ ಬರುತ್ತೆ. ಸೊ ಷಷ್ಠಿ ಪೂಜೆ ಇರುತ್ತಲ್ವ, ಸೊ ಆವಾಗ ಕೂಡ ನಾವು ಹೋಗಿ ಷಷ್ಠಿ ಪೂಜೆ ಥರನ ಮಾಡ್ಕೊಂಡು ಬರ್ತಾ ಇದ್ವಿ. ಆ ನಂತರ ನಾವು ನೆಕ್ಸ್ಟ್ ಪೂಜೆ ಮಾಡಿಸಿದ್ದು ಅಂತ ಹೇಳಿದ್ರೆ, ಶಿವನ ದೇವಸ್ಥಾನಕ್ಕೆ, ನಮ್ಮೂರ ಹತ್ರನೇ ಶಿವನ ದೇವಸ್ಥಾನ ಇದೆ. ಸೊ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ. ಅಲ್ಲಿ ಕೂಡ ನಾವು 11 ದಿವಸ ಪೂಜೆ ಮಾಡಿದ್ವಿ. ಲಾಸ್ಟ್ 11ನೇ ದಿನಕ್ಕೆ ನಾವು ಶಿವನ ದೇವರಿಗೆ ಅಭಿಷೇಕ ಮಾಡಿಸಿದ್ವಿ. ಸೊ ಇಷ್ಟ ಆಯಿತು. ಆಮೇಲೆ ನಾವು ಅಂದ್ಕೊಂಡ್ವಿ, ಸರಿ, ನನಗೆ ಹೇಳ್ತಾ ಇದ್ರು, ಏನಾದರೂ ಇನ್ ಕೇಸ್ ಏನಾದರೂ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಂತಂದರೆ ಏನು ದೋಷ ಅನ್ನೋದು ಇರಬಾರ್ದು. ಇನ್ ಕೇಸು ಸ್ವಲ್ಪ ದೋಷ ಆಗಿರ್ಬೋದು, ಅದೆಲ್ಲ ಇದ್ರೂ ಕೂಡ ಆಗಲ್ಲ, ಮಿಸ್ಕ್ಯಾರೇಜಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾವು ನವೆಂಬರ್ ಎಂಡಿಂಗಲ್ಲಿ ಹೋಗಿದ್ವಿ. ನವೆಂಬರ್ ಎಂಡಿಂಗ್ ಯಾಕಂತಂದರೆ ಆವಾಗ ದಸರಾ ಹಾಲಿಡೇಸ್ ಇತ್ತು ನನಗೂ ನನ್ನ ಹಸ್ಬೆಂಡ್ಗಿಬ್ರಿಗೂ. ಸೊ ಹಾಗಾಗಿ ಆ ಹಾಲಿಡೇಸಲ್ಲಿ ನಾವು ಹೋಗಿದ್ವಿ ಟೆಂಪಲ್ಗೆ. ಸೊ ಅಲ್ಲಿ ಹೋದ್ಮೇಲೆ ನಾವು ಸ್ವಲ್ಪ ಅಶ್ಲೇಷ ಬಲಿ ಪೂಜೆ ಮತ್ತು ಪ್ರಾರ್ಥನಾ ಪೂಜೆ ಅಂತ ಮಾಡಿಸಿದ್ವಿ. ಸೊ ಪ್ರಾರ್ಥನಾ ಪೂಜೆ ಬಂದು ವಿಶೇಷವಾಗಿ ಮಕ್ಕಳಾಗದೇ ಇರ್ತಾರಲ್ವ, ಸೊ ಅವ್ರಿಗೆ ಮಾಡೋ ಪೂಜೆ. ಅಂದರೆ ಹೇಗೆ ಮಾಡ್ತಾರಂದರೆ, ಅದು ದೇವ್ರದ್ದು ಗರ್ಭಗುಡಿ ಇರುತ್ತಲ್ವ, ಗರ್ಭಗುಡಿ ಮುಂದೆ ಕೂರಿಸ್ಬಿಟ್ಟು ಗಂಡ ಹೆಂಡ್ತಿನ ಇಬ್ಬರನ್ನು ಕೂರಿಸ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿ ಶ್ಲೋಕಗಳೆಲ್ಲ ಪುರೋಹಿತರು ಅದನ್ನೆಲ್ಲ ಓದ್ಬಿಟ್ಟು
ಪೂಜೆ ಮಾಡಿ ನಮಗೆ ಕೊಡ್ತಾರೆ. ಅಲ್ಲಿ ಮತ್ತೆ ಒಂದು ಪ್ರಸಾದ ರೀತಿ ಕೊಡ್ತಾರೆ, ಗಂಡ ಹೆಂಡತಿಗಿಬ್ರಿಗೂ ಪ್ರಸಾದ ರೀತಿ ಕೊಡ್ತಾರೆ. ಆ ಪ್ರಸಾದನ ತಗೊಂಡು ಬಂದು 1 ವೀಕು ಕುಡಿಬೇಕಾಗತ್ತೆ. ಸೊ ಅದು ಹೇಗೆ ಕುಡಿಯೋದಂತ ನಾನು ಹೇಳ್ತೀನಿ. ಆಮೇಲೆ ಬಂದು ನಾವು ಅಶ್ಲೇಷ ಬಲಿ ಪೂಜೆ ಮಾಡಿಸಿದ್ವಿ. ಸೊ ಇದು ಬಂದು ಏನಾದರೂ ದೋಷ ಇದ್ದರೆ, ಸರ್ಪದೋಷ ಆ ರೀತಿ ಎಲ್ಲ ಏನಾದರೂ ಇದ್ದರೆ ಗಂಡ ಹೆಂಡತಿಗಿಬ್ರಿಗೂ ಯಾರಿಗಾದ್ರೂ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅಶ್ಲೇಷ ಬಲಿ ಪೂಜೆ ನಾವು ಮಾಡಿಸಿದ್ದು. ಸೊ ಪ್ರಾರ್ಥನಾ ಪೂಜೆ ಮಾಡಿಸುವಾಗ ನಮಗೆ ಒಂದು ಪ್ರಸಾದದ ಥರ ಕೊಟ್ಟರು ಗಂಡ ಹೆಂಡತಿಗಿಬ್ರಿಗೂ. ಅದನ್ನು ಹೇಗೆ ತಿನ್ನಬೇಕಂತ ಹೇಳಿದ್ರೆ, ಸೊ ಬೆಳಗ್ಗೆನೇ ಗಂಡ ಹೆಂಡತಿ ಇಬ್ಬರು ಕೂಡ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ. ಗಂಡ ಹೆಂಡತಿ ಇಬ್ರು ಸ್ನಾನ ಮಾಡಿಬಿಟ್ಟು ಬೆಳಗ್ಗೆನೆ ದೇವರು ಅಂದರೆ ನಮ್ಮ ಮನೆಯಲ್ಲೇ ಇರತ್ತಲ್ವ ದೇವ್ರ ಮನೆ ಅಂತ ಹೇಳಿ, ಅಲ್ಲಿ ಅದನ್ನ ಇಟ್ಟು ಪೂಜೆ ಮಾಡಿ, ಫಸ್ಟು ಆ ಪ್ರಸಾದಕ್ಕೆ ಪೂಜೆ ಮಾಡಿ, ಆನಂತರ ಆ ಪ್ರಸಾದನ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ಚೂರು ಹಾಲಲ್ಲಿ ಹಾಕ್ಕೊಂಡು ಕುಡಿಬೇಕು. ಈ ರೀತಿ 1 ವಾರ ಮಾಡಬೇಕು. ಸೊ ಈ ಪೂಜೆ ಮಾಡುವಾಗ ಯಾವುದೇ ಕಾರಣಕ್ಕೂ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪಡವಲಕಾಯಿ ಅಂತ ಹೇಳ್ತಾರಲ್ಲ, ಉದ್ದ ಹಾವಿನ ಥರ ಬರುತ್ತಲ್ಲ, ಅದನ್ನೆಲ್ಲ ತಗೋಬಾರ್ದು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಊಟದಲ್ಲಿ ಕೂಡ ಅದನ್ನು ಯಾವುದನ್ನು ಇನ್ಕ್ಲೂಡ್ ಮಾಡ್ಕೋಬಾರ್ದು. ಸೊ ಈ ರೀತಿ ನಿಷ್ಠೆಯಿಂದ ಮಾಡಬೇಕು. 1 ವಾರ ಗಂಡ ಹೆಂಡತಿ ಇಬ್ಬರು ಕೂಡ ಮಾಡಬೇಕು. ನಾವು ಅದನ್ನು ಮಾಡಿದ್ವಿ. ಆ್ಯಕ್ಚುಲಿ ನಾನು ಈ ಪೂಜೆ ಸ್ಟಾರ್ಟ್ ಮಾಡಿದ್ಮೇಲೆ 2ನೇ ವಾರಕ್ಕೇ ನನಗೆ ಎರಡನೇ ದಿನಕ್ಕೇ ನನಗೆ ಫುಲ್ ಫೀವರು. ಸೊ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಟೈಫಾಯ್ಡ್ ಅಂತ ಹೇಳಿದರು. ಆದರೂ ಕೂಡ ನಾವು ಪೂಜೆನ ಒಂದು ಸ್ಟಾರ್ಟ್ ಮಾಡಿದ್ದೀವಲ್ಲ, ಮಿಡಲಲ್ಲಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಫುಲ್ ಕಂಪ್ಲೀಟ್ ಮಾಡಿದೆ. ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ಸ್ ಹಾಕ್ಸ್ಕೊಂಡು ಬರ್ತಾ ಇದ್ದೆ. ಸೊ ಹಾಗೇನೆ ಕಂಪ್ಲೀಟ್ ಪೂಜೆನ ಸಕ್ಸಸ್ಫುಲ್ಲಾಗಿ ನಾವಿಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ವಿ. ಸೊ ಈ ರೀತಿ ಆಯಿತು. ನಾವು ಅಲ್ಲಿಗೆ ಹೋಗಿದ್ದು ನವೆಂಬರ್ ಎಂಡಿಂಗಲ್ಲಿ, ಮತ್ತು ನಾವು ಡಿಸೆಂಬರಲ್ಲಿ ನಾವು ಅಂದ್ಕೊಂಡ್ವಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ನಮ್ಮ ಮನೆಯವರು ಕೂಡ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ರಿಗೆಲ್ಲನೂ ಕರೆಕ್ಟಾಗಿತ್ತು, ಬಟ್ ಆದರೂ ಕೂಡ ಇನ್ನೂ ಹೆಲ್ದಿಯಾಗಿ ಸ್ಪರ್ಮ್ಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಅವರು ಕೂಡ ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ್ರು. ನಾನು ತುಂಬ ಸ್ಟ್ರಿಕ್ಟಾಗಿ ತುಂಬ ರೆಗ್ಯುಲರಾಗಿ ಫಾಲೋ ಮಾಡಿದೆ ಡಯಟ್ನ. ಯಾಕಂತಂದರೆ ನನಗೆ ವೆರಿ ಲೋ ಕ್ವಾಲಿಟಿ ಆಫ್ ಎಗ್ ಇದ್ದಿದ್ದು. ಸೊ ಅದಕ್ಕೇ ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದೆ. ಅವರು ತಿಂತಾಯಿದ್ರು, ಬಟ್ ಅವ್ರು ಅಷ್ಟೊಂದು ಡಯಟ್ ಫುಲ್ ಸ್ಟ್ರಿಕ್ಟಾಗಿ ಏನು ಫಾಲೋ ಮಾಡಲಿಲ್ಲ. ನಾನು ಮಾತ್ರ 1 ಮಂತ್ ಫುಲ್ ಸ್ಟ್ರಿಕ್ಟಾಗಿದ್ದೆ. ಸೊ ನಮಗೆ ನೆಕ್ಸ್ಟ್ ಅಲ್ಲಿಗೆ ಹೋಗಿ ಬಂದಮೇಲೆ ದೇವರ ಆಶೀರ್ವಾದ, ಅದನ್ನು ಪಾಸಿಟಿವ್ ಎಲ್ಲನೂ ನಮಗೆ ಒಂಥರ ಪಾಸಿಟಿವ್ ಆಗಿ ಮೈಂಡ್ ಥಾಟ್ ಬಂತು. ಮತ್ತು ನೆಕ್ಸ್ಟ್ ಜನವರಿಗೇ ನಂದು ಕನ್ಫರ್ಮ್ ಅಂತ ಆಯಿತು. ಸೊ ಇದು ನಿಜ ಹೇಳ್ತೀನಿ, ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಪವರ್ಫುಲ್ ಗಾಡು. ಇನ್ನೊಂದು, ನಾವು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿದಾಗ ನಮಗೊಂದು ಮಿರಾಕಲ್ಲೂ ನಡೀತು. ಆ್ಯಕ್ಚುಲಿ ಅದು ನನಗೆ ಗೊತ್ತಿಲ್ಲ. ಮತ್ತು ಆ ಕಡೆಯವರು ನಮ್ಮ ಫ್ರೆಂಡ್ಸ್ ಕೆಲವರು ಇದ್ದಾರೆ, ಅವ್ರು ಹೇಳಿದರು ಆ ಥರ ಕಾಣಿಸಿದ್ರೆ ಅದೃಷ್ಟ ಅಂತ ಹೇಳಿ. ನಾವು ಪಾರ್ಕ್ ಥರ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಇದ್ರ ಹಿಂದ್ಗಡೆಗೆ ಈ ಕಡೆ ಪಕ್ಕದಲ್ಲಿ ಒಂದು ಪಾರ್ಕ್ ಥರ ಇದೆ. ಸೊ ನಮಗೆ ಇನ್ನೂ ಅಶ್ಲೇಷ ಬಲಿ ಪೂಜೆ ಮಾಡಿಸೋ ಟೈಮಿಂಗ್ಸು ಮುಗ್ದೋಗಿತ್ತು, ವೆಯ್ಟ್ ಮಾಡಬೇಕಾಗಿತ್ತು ನಾವು. ಸೊ ಹಾಗಾಗಿ ಟೈಮ್ ಪಾಸ್ ಆಗಲಿ ಅಂತ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ದೇವಸ್ಥಾನ ಎಲ್ಲ ಸುತ್ತಾಡಿಕೊಂಡು ಅಲ್ಲಿಗೆ ಹೋಗಿ ಕೂತ್ಕೊಂಡು ಫೋಟೋಸ್ ಎಲ್ಲ ಒಂದು ಫೋಟೋಸ್ ಎಲ್ಲ ತಗೊಂಡು, ಮತ್ತು ಬರ್ತಾ ಇರಬೇಕಂದ್ರೆ ಹಾವು ನಾನು ನನ್ನ ಹಸ್ಬೆಂಡ್ ಇಬ್ಬರು ಬರ್ತಾ ಇದ್ದೀವಿ, ನಾಗರಾವು ಹಿಂಗೆ ಅಡ್ಡ ಹೋಗಿದೆ. ಸೊ ನಮ್ಮ ಮುಂದೆ ಇರೋರು ಅಕ್ಕ 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 ಅಂತ ನಮ್ಮನ್ನು ಕೂಗ್ತಾ ಇದ್ರು. ನಾನು ಏನಕ್ಕೆ ಕರೀತಿದ್ದಾರೆ ಏನಕ್ಕೆ ಅಂದರೆ ನಾವು ನೋಡಲಿಲ್ಲ ಹಾವನ್ನ, ಬಟ್ ನಮ್ಮ ಮುಂದೆಯಿಂದ ಹಾದೋಗಿದೆ. ಮತ್ತು ಅವ್ರು ಕರಿತಾ ಇದ್ದಿದ್ದು ನೋಡಿ ಏನು ಅಂತ ಕೇಳಿದಾಗ, ನಿಮ್ಮ ಮುಂದೆನೇ ಹಾವು ಹೋಯ್ತು, ನಿಮ್ಮ ಕಾಲ ಹತ್ರನೇ ಹಿಂಗೆ ಹೋಯ್ತಕ್ಕ ಅಂತ ಹೇಳಿದ್ರು. ಸೊ ನಾನು ನೋಡಲಿಲ್ಲ, ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಾನು ನೋಡಲಿಲ್ಲ, ನನ್ನ ಹಸ್ಬೆಂಡು ನೋಡಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ನ ಆ ಕಡೆ ಇರೋರನ್ನ ಕೇಳಿದ್ದಕ್ಕೆ ಸೊ ಅವ್ರು ಹೇಳಿದ್ರು ಇದು ಒಂಥರ ಪಾಸಿಟಿವ್ ಸೂಚನೆ ಅಂತ ಹೇಳಿದ್ರು ನಮಗೆ. ಹಂಗಾಗಿ ಸರಿ ಅಂತ ಹೇಳಿ ನಾವು ಬಂದುಬಿಟ್ವಿ. ಆಮೇಲೆ ನಾವು ಅಲ್ಲಿಂದ ದೇವಸ್ಥಾನದಿಂದ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಕೂಡ ನನಗೆ ಸುಮಾರು ಹಾವುಗಳು ಕನಸಲ್ಲಿ ಬರ್ತಾನೇ ಇರ್ತಾಯಿತ್ತು. ನಾವು ಅಂದ್ಕೊಂಡ್ವಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಲ್ಲ, ಆದರೂ ಮತ್ತೆ ಕನಸಲ್ಲಿ ಹಾವುಗಳು ಕಾಣಿಸ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳಿ. ಆಮೇಲೆ ಸರಿ
ಅಂದರೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬೋದು ಅಂತ ಹೇಳಿ ನಾವು ಲೈಟ್ ತಗೊಂಡ್ವಿ. ಸೊ ಇಷ್ಟ ಆಯಿತು. ಆಮೇಲೆ ನಾವು ನಾನು ಮನೆಯಲ್ಲೇ ಪೂಜೆನೂ ಮಾಡ್ಕೊತಾ ಇದ್ದೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಸೊ ನನ್ನ ಮನೆಯಲ್ಲೇ ಯಾವ ರೀತಿ ಪೂಜೆ ಮಾಡ್ಕೊತಾ ಇದ್ದೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಪ್ರಾಕ್ಟಿಕಲಾಗಿ ನಾನು ಯಾವ ಥರ ಮಾಡ್ತಿದ್ದೆ ಅಂತ ಹೇಳಿ ಮಾಡಿ ತೋರಿಸ್ತೀನಿ. ಮತ್ತು ನಂದು ಜನವರಿಯಲ್ಲಿ ನಾವು ನವೆಂಬರ್ ಹೋಗಿದ್ದು, ಡಿಸೆಂಬರ್ಗೆ ಡಯಟ್ ಸ್ಟಾರ್ಟ್ ಮಾಡಿದ್ದು, ಮತ್ತು ಡಿಸೆಂಬರ್ಗೆ ಅಲ್ಲಿ ಕೊಟ್ಟಿರೋ ಪ್ರಸಾದನ ನಾವು ಸ್ವೀಕರಿಸಿದ್ದು. ಸೊ ಇಷ್ಟೆಲ್ಲ ಆದಮೇಲೆ ನಮಗೆ ಜನವರಿಗೆ ಪಾಸಿಟಿವ್ ಅನ್ನೋದು ಬಂತು. ನಿಜವಾಗ್ಲೂ ಹೇಳ್ತೀನಿ, ಪಾಸಿಟಿವ್ ಬಂದ ತಕ್ಷಣ ನನ್ನ ಕಣ್ಣಲ್ಲಿ ಫುಲ್ ನೀರು ಬರ್ತಾ ಇದೆ. ಅಂದರೆ ಅದು ಹ್ಯಾಪಿ ಟಿಯರ್ಸ್. ಸೊ ಆವಾಗ ಹೋಗ್ಬಿಟ್ಟು ನಾನು ಹಿಂದೆನೇ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು, ನಮ್ಮ ಕಡೆ ಒಂದು ಮುಡುಕು ಕಟ್ಟೋದು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಡೆಯವ್ರು ನೋಡಿದ್ರೆ ಈ ವಿಡಿಯೋ ಗೊತ್ತಾಗತ್ತೆ ಮುಡುಪು ಅಂದರೆ ಏನು ಅಂತ. ಬೇರೆ ಕಡೆ ಗೊತ್ತಿಲ್ಲ ನನಗೆ. ನಮ್ಮ ಸೈಡು ಮುಡುಪು ಅಂತ ಕಟ್ತಾರೆ. ನಾನು ಅಷ್ಟೇ ಪಾಸಿಟಿವ್ ಬಂದಿದ್ದ ತಕ್ಷಣವೇ ನೀವು ಕೊಡ್ತಾ ಇದ್ದೀರಾ ನನಗೆ, ನೀವು ಕೊಡ್ತಾ ಇರೋ ಇದಕ್ಕೆ ಯಾವುದೇ ಥರದ ಇದು ನಿಮ್ಮ ಮಗು, ಇದಕ್ಕೆ ಯಾವುದೇ ಥರದ ತೊಂದರೆ ಬರದ ಹಾಗೆ ನೀವೇ ನೋಡ್ಕೋಬೇಕು, ನಿಮ್ಮ ಕೈಯಲ್ಲಿದೆ, ನಿಮ್ಮ ಮಗುನ ನೀವೇ ಜಾಗೃತವಾಗಿ ನೋಡ್ಕೊಬರ್ಬೇಕು ಅಂತ ಹೇಳಿ ಒಂದು ಅರ್ಕೆ ಮಾಡಿಕೊಂಡು ಮುಡುಪು ಅನ್ನೋದು ಕಟ್ಟಿದ್ವಿ. ನಮ್ಮ ಕಡೆ ರೆಡ್ ಕಲರ್ ಬಟ್ಟೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ರೆಡ್ ಕಲರ್ ಇಷ್ಟ ಆಗಿರೋದ್ರಿಂದ ರೆಡ್ ಕಲರ್ ಬಟ್ಟೆಯಲ್ಲಿ ಮುಡುಪು ಕಟ್ತಾರೆ. ಸೊ ನಾನು ಅದಕ್ಕೆ ಹಾಗಾಗಿ ನಾನು ಕೂಡ ರೆಡ್ ಕಲರ್ ಬಟ್ಟೆ ತಗೊಂಡು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ರೆಡ್ ಕಲರ್ ಬಟ್ಟೆಯಲ್ಲಿ ಮುಡುಪು ಅನ್ನೋದು ಕಟ್ಟಿದ್ದೀನಿ. ಸೊ ಮುಡುಪು ಕಟ್ಟೋದು ಕೂಡ ನಾನು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅಲ್ವಾ ಯಾವ ರೀತಿ ಮುಡುಪು ಕಟ್ಟಬೇಕು ಅಂತ ಹೇಳಿ. ನಾನು ಯಾವ ರೀತಿ ಕಟ್ಟಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಡೈಲಿನೂ ಮುಡುಪಿಗೆ ಪೂಜೆ ಮಾಡ್ತಾಯಿದ್ದೆ. ನಾನು ಪ್ರೆಗ್ನೆಂಟಲ್ಲಿರುವಾಗ ನಮ್ಮ ಸೈಡ್ ಹೇಳ್ತಾರೆ ಪ್ರೆಗ್ನೆಂಟ್ ವುಮೆನ್ಸು ಪೂಜೆ ಎಲ್ಲ ಮಾಡಬಾರ್ದು, ತೆಂಗಿನಕಾಯಿ ಹೊಡಿಬಾರ್ದು, ಆ ರೀತಿ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಡೈಲಿ ಪೂಜೆ ಮಾಡೋರು, ಡೈಲಿ ದೀಪ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡೋರು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಮ್ಮದು ರಿಸಲ್ಟ್ ಬಂತಲ್ವ, ಇನ್ನು ನಮಗೆ ಅಲ್ಲಿನೂ ಒಂದು ಸ್ಲಿಪ್ ಕೊಟ್ಟಿದ್ರು, ನಿಮಗೆ ಮಗು ಎಲ್ಲ ಆದಮೇಲೆ ಬಂದು ತುಲಾಭಾರ ಮಾಡಿಸ್ಬೇಕು, ಹಾಗೆ ಒಂದೆರಡು ಪೂಜೆನೂ ಬರೆದಿದ್ದಾರೆ, ಅದನ್ನು ಮಾಡಿಸ್ಬೇಕು ಅಂತ ಹೇಳಿ. ಸೊ ನಮ್ಮ ಪಾಪು ಇನ್ನೂ ಚಿಕ್ಕದಿದೆ, ಹಾಗಾಗಿ ಪಾಪುಗೊಂದು ವರ್ಷ ತುಂಬಲಿ, ಆನಂತರ ಹೋಗಿ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಹೇಳಿ ನಾವು ಡಿಲೇ ಮಾಡ್ತಾ ಇದ್ದೀವಿ. ಆ ಮುಡುಪು ಕೂಡ ನಾವು ಕುಕ್ಕೆಗೆ ಹೋಗ್ತೀವಲ್ಲ, ಮಗು ಜೊತೆ ಹೋಗ್ತೀವಲ್ಲ, ಸೊ ಪಾಪು ಜೊತೆ ಹೋದಾಗ ಅದನ್ನು ಹುಂಡಿಯೆಲ್ಲ ಹಾಕಿಬಿಟ್ಟು ಬರಬೇಕು. ಇಷ್ಟೇ ನಮ್ಮ ಸೈಡ್ ಈ ರೀತಿ ಮಾಡ್ತಾರೆ. ಯಾಕಂತಂದರೆ ಮುಡುಪು ಕಟ್ಟಿದ್ರೆ ದೇವ್ರ ನೆನೆಸ್ಕೊಂಡು ದೇವ್ರಿಗಂತ ಒಂದು ಮುಡುಪು ಕಟ್ಟಿದ್ರೆ ಮಗುಗೆ ಯಾವುದೇ ಥರದ ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಆರೋಗ್ಯವಾಗಿ ಬೆಳೀಲಿ, ಯಾವುದೇ ಥರದ ತೊಂದರೆಗಳಿರಬಾರ್ದು ಅಂತ ಹೇಳಿ ಅದನ್ನು ಕಟ್ಟೋದು. ಸೊ ಹಂಗಾಗಿ ನಾನು ಅದನ್ನು ಹೇಗೆ ಕಟ್ಟೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ನಾನು ಪೂಜೆ ಮಾಡಿದ್ದು ಹೇಗೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಗೈಸ್, ನಾವು ಏನೇ ಕೆಲಸ ಮಾಡಬೇಕಂದ್ರೂ ನಮಗೇನೇ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು ಕೂಡ ನಮಗೆ ದೇವರ ಆಶೀರ್ವಾದ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇವರು ಇವಾಗ ಒಂದು ಕ್ಷಣದಲ್ಲಿ ನೆನೆಸ್ತಿದ್ದಾರೆ, ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೆಕೆಂಡಲ್ಲೇ ಮಿರಾಕಲ್ಸ್ ಅನ್ನೋದು ಆಗಿಬಿಡುತ್ತೆ. ಸೊ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ನಾವೇನೇ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ದೇವರ ಆಶೀರ್ವಾದ ತುಂಬ ಇಂಪಾರ್ಟೆಂಟು. ದೇವ್ರನ್ನ ನೆನೆಸ್ಕೊಂಡೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟೆ ನೀವು ಮುಂದಿನ ಸ್ಟೆಪ್ ಅನ್ನೋದು ತಗೊಳ್ಳಿ. ಓಕೆ, ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.